ಅಣ್ಣ ಏನಣ್ಣ ಇಳಿಸು ಇದೆ ಥೋ ಇಳಿಸೋಣ ನೀನು ಕಾಸ್ಕೊಂಡ ನಂಗೆ ಎಣ್ಣೆ ಹೊಡಿಬೇಕು. ಅಯ್ಯೋ ಅದಕ್ಕ ಕೊಟ್ಟಿಲ್ವ ನಿಮ್ಗೆ? ನೀವು ಏನು ಹೇಳ್ತೀರ ಅದು ಹೇಳ್ತೀನಿ. ನಾ ಏನು ಹೇಳ್ದೆ ಹೇಳ್ಬೇಡ. ಮೈಸೂರಲ್ಲಿ ಯಾರು ಗೆದ್ದರು? ನನ್ನ ಕೈಲಿ ನಾ ಹಿಡ್ಕತಿ ಬಿಡೋಣ. ನಾನೇ ಅಯ್ಯೋ ನನ್ನ ಕೈಲಿ ಪೇಟೆ ಕೊಡೋಣ. ನೀ ಹಂಗೆಲ್ಲ ತೆಗಿಬಾರ್ದು. ಹೇಳು ಯಾರು ಗೆದ್ದರು? ಹಲೋ ಮತ ಬಾಂಧವರೇ, ಹಲೋ ಹಲೋ ಲೇಡೀಸ್ಗಳೆಲ್ಲ ಭಾಗ್ಯವಂತರು, ಗಂಡ್ಸ್ಗಳೆಲ್ಲ ಯಾರು ಗೆಲ್ಬೇಕು ಹೇಳೋಣ? ಯಾಕಂದ್ರೆ ಗಂಡ್ಸ್ಗಳ್ಗ ಹೆಂಗ್ಸ್ಗಳ್ಗ ಭಾಗ್ಯ ಜ್ಯೋತಿ. ಇದೀಗ ನಾವು ನೋಡ್ಬೇಕಾದ್ರೆ ನಾವು ಬರಬೇಕು. ಯಾರು ಬರಬೇಕು? ನೀವೇ ಬಾ, ನಾನೇ ಬರ್ತೀನಿ. ಯಾರು ಯದುವೀರವ್ರು ಬರ್ಬೇಕಾ, ಎಂ ಲಕ್ಷ್ಮಣ್ ಬರ್ಬೇಕಾ, ಬಿಜೆಪಿ ಬರ್ಬೇಕಾ, ಕಾಂಗ್ರೆಸ್ ಬರ್ಬೇಕಾ? ದುಡ್ಡು ಕೊಟ್ರೆ ನೀಗೆ ಹಾಕ್ತೀನಿ. 75,000 ಕೊಟ್ರೆ ನನ್ನ ವ್ಯಾಲ್ಯೂ 95 ಕೋಟಿ. ಭಾಗ್ಯ ಜ್ಯೋತಿ ಹೆಂಗಸ್ಗಳ್ಗ ಭಾಗ್ಯ ಜ್ಯೋತಿ, ಗಂಡಸ್ಗಳ್ಗ ವಾಯು ಜ್ಯೋತಿ. ಅವೆಲ್ಲ ಹೇಳ್ಬಾರ್ದು. ದುಡ್ಡು ಕೊಟ್ರೆ ನಾನು ಹಾಕ್ತೀನಿ. ಒಳ್ಳೆ ನಮಸ್ಕಾರ. ಹೆಸರು ನಿಮ್ದು? ನಿಮ್ಮ ಹೆಸರಿಂಗ? ನಿಮ್ಮ ಹೆಸರಿಂಗ ಏನಣ್ಣ ಹೆಸರು? ರವಿಕುಮಾರ್. ರವಿಕುಮಾರ್. ರವಿಕುಮಾರ್ ಏನ್ರಿ ಈ ಸಲ ರವಿ ಕಿರಣ ಏನಾಗ್ಬೋದು ಮೈಸೂರಲ್ಲಿ? ರಾಜ್ರು ನಮ್ಮ ಲಕ್ಷ್ಮಣ, ಬಿಜೆಪಿನ ಕಾಂಗ್ರೆಸ್? ರಾಜರು. ರಾಜ್ರ ಪಕ್ಕ ಪಕ್ಕ. ಹೌದಾ? ಹೌದು. ಏನ್ ಅಭಿವೃದ್ಧಿ ಏನಾಗಿದೆ? ಅಭಿವೃದ್ಧಿ ಇಡೀ ಪ್ರಪಂಚನೇ ಅವ್ರದ್ದು. ಅವ್ರ ಹೆಸರಿಂದ ಸಾವಿರಾರು ಜನ ಬದುಕವ್ರೆ. ಅವ್ರಿಗೆ ಹಾಕ್ಬೇಕು ಮತ. ಹಂಗಂತೀರಿ? ಹೌದಾ? ಓಕೆ, ಎಲ್ಲ ಮತದಾನ ಮಾಡಿ. ಏನ್ ಸರ್ ನಿಮ್ದು ಆಯ್ತಲ್ವಾ? ಮೇಡಮ್ ನಮಸ್ತೆ. ಈ ಕಡೆ ಬನ್ನಿ. ಹೂವು ತಗೊಂಡಿರಿ. ಅದು ಏನು ಕನಕಾಂಬ್ರ. ಏನ್ ನಿಮ್ಮ ಹೆಸರು? ಸರ್ವಮಂಗಳ. 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 ಸರ್ವವೂ ಸಕಲವಾಗಿ ಸಮೃದ್ಧಿಯಾಗಿರ್ಬೇಕಂದ್ರೆ ಏನಾಗ್ಬೋದು ಈ ದೇಶದಲ್ಲಿ? ಯಾರು ಬರ್ಬೋದು? ಮಳೆ ಬರ್ಬೇಕಂದ್ರೆ ಮಳೆ ಬರ್ಬೇಕಾ? ಮಳೆ ಬತ್ತದೆ ಕಣಂತೆ. ಆ ಕಡೆಯಿಂದ ಬತ್ತಾದೆ ಮಳೆ. ಮಳೆ ಬರ್ಬೇಕು ಅಂದ್ರೆ ಯಾರು ಬರ್ಬೇಕು? ಮಳೆ ಬರ್ಬೇಕು ಅಂದ್ರೆ ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಬರ್ತಾರಾ? ಬರ್ತಾರಾ? ಬರ್ಲಿ. ಏನಣ್ಣ ತಗೋ ಒಂದ್ ಬಿಡು ಹಂಗೆ ಓದಿ. ಆಯ್ತು ಈಗ ತಡ್ರಿ. ಗೋವಿಂದ ನಾರಾಯಣ. ಈ ಸಲ ಮೈಸೂರಲ್ಲಿ ಯಾರು ಬರ್ಬೋದು, ಯಾರು ಗೆಲ್ಬೋದು? ರಾಜ್ರು ಅಥವಾ ಕಾಂಗ್ರೆಸ್ ಲಕ್ಷ್ಮಣ? ಬರ್ತಾರೆ. ರಾಜರು ಬರ್ತಾರೆ. ಹೌದಾ? ಹೌದು. ಹೆಂಗ್ ಹೇಳ್ತೀರಿ? ಬರ್ತಾರೆ ಅವರು. ಹೌದಾ? ಗ್ಯಾರಂಟಿ. ಯಾಕೆ ಬರ್ಬೇಕು? ಏನ್ ಅಭಿವೃದ್ಧಿ ಬಯಸ್ತೀರಿ? ತುಂಬಾ ಒಳ್ಳೇದು ಮಾಡ್ತಾ ಇದಾರೆ ಎಲ್ಲ ಮೈಸೂರಿಗೆ. ಒಳ್ಳೆ ಕನ್ನಂಬಾಡಿ ಎಲ್ಲ ಕಟ್ಟಿಸಿದ್ದಾರೆ ಅವರೇನೆ. ಅವರಿಂದ ನಾವು ಬದುಕ್ತಾ ಇದೀವಿ. ಅವರಿಂದನೇ ನಾವಿರೋದು. ಅದಕ್ಕೋಸ್ಕರ ಮೈಸೂರೇ ಅವ್ರದ್ದು. ಅವರೇ ಬರಬೇಕು. ಬರ್ತಾರೆ. ಪಕ್ಕ 100% ಗ್ಯಾರಂಟಿ. ಹೌದು ಸರ್. ಜೈ ಶ್ರೀರಾಮ್. ನಿಮ್ಮ ಹೆಸರು? ಹೆಸರು ರವಿ ಅಂತ ಸರ್. ರವಿ ಅವರೇ ಹೇಳಿ ಸರ್. ಆಟೋ ಡ್ರೈವಿಂಗ್? ಹೌದು ಸರ್. ಎಷ್ಟು ವರ್ಷದಿಂದ ಆಯ್ತು? 21 ವರ್ಷದಿಂದ ಸರ್. ಏನಾಗ್ಬೋದು ಮೈಸೂರಲ್ಲಿ? ಬಿಜೆಪಿನೇ ಹೊಡೆಯೋದು ಸರ್. ಬಿಜೆಪಿನೇ ಹೊಡೆಯೋದು. ಪಕ್ಕಾ ಬಿಜೆಪಿನೇ ಹೊಡೆಯೋದು. ಜೈ ಹಿಂದ್, ಜೈ ಕರ್ನಾಟಕ. ಬಿಜೆಪಿನೇ ಹೊಡೆಯೋದು ಸರ್. ಯಾಕೆ ಅಂದ್ರೆ ಏನು ಫ್ರೀ ಕೇಳಿದ್ರ ಗೌರ್ಮೆಂಟ್ಗೆ? ಜೀವನ ಮಾಡ್ತಾ ಇಲ್ವ ನಾವು? ಆಟೋ ಓಡಿಸ್ಕೊಂಡೆ ಜೀವನ ಮಾಡ್ತಿರೋದು. ಏನು ಫ್ರೀ ಕೊಟ್ಬಿಟ್ಟೇನು ಜೀವನ ಮಾಡಿದ್ರೆ ಮನೇಲಿ ಬಂದಿದ್ದೀವ? ಕೊಟ್ಟಿರೋರು ಹಾಕ್ತಾರೆ ಓಟು, ಕೊಟ್ಟಿಲ್ದವ್ರು ಹಾಕಲ್ಲ. ಅದಕ್ಕೆ ಯಾಕೆ ಬೇಕ್ರಿ ಸರ್ಕಾರ ಅಂತದ್ದು? ಬೇಕಾಗಿರೋದು ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ. ಮೋದಿಯವ್ರು ಮಾಡ್ತಿರೋ ಸೇವೆ ಯಾರು ಮಾಡೋಕ್ಕಾಗಲ್ಲ. ಕರ್ನಾಟಕ ದೇಶನ ಕಾಪಾಡ್ತಿರೋದು ಮೋದಿಯವರೇ. ಮೋದಿಗೆ ಜಿಂದಾಬಾದ್. ಮೋದಿಯವರೇ ನಮ್ಮ ಎಲ್ಲ ದೇಶದ ಒಡೆಯ. ಅಲ್ಲ, ಇದು ಮೈಸೂರು ಸಿದ್ದರಾಮಯ್ಯನವರ ತವರು ಜಿಲ್ಲೆ ಆದ್ರೆ ಏನ್ರಿ? ಯಾರೇ ತವರು ಜಿಲ್ಲೆ ಆದ್ರೆ ಹಂಗಾರೆ ಅವ್ರು ಗೆಲ್ಲೇಬೇಕು ಅಂತ ಇದೆಯೇನ್ರಿ? ಬಿಜೆಪಿ ಅವ್ರ ಹಂಗಾರೆ ಗೆಲ್ಬೇಡ್ದು ಅಂತಿದ್ಯಾ? ಹಂಗ ದೊಡ್ಡ ಈಗ ರಾಜರು ಬಂದಿದ್ದು ಒಳ್ಳೇದಾ? ರಾಜರು ಬಂದ್ರೆ ಒಳ್ಳೇದು. ರಾಜರು ಕಂಡ್ರೆ ಇದೆಲ್ಲ ಭಿಕ್ಷಾ ಕೊಟ್ಟಿರೋದು. ನಾವು ಜೀವನ ಮಾಡ್ತಿರೋದು ರಾಜರು ಜೀವನದಲ್ಲದೆ. ಪ್ರತಾಪ್ ಸಿಂಹನು ಕೆಲಸ ಮಾಡೋರೆ ಪಾಪ. ಅವ್ರಿಗೆ ಸೀಟ್ ಕೊಡ್ಲಿಲ್ಲ ಅಷ್ಟೇ. ಏನಮ್ಮ ಹೆಸರು? ಏನ್ ಹೇಳಿ? ಚಾಮುಂಡಿ. ಈ ಸಲ ಏನಾಗ್ಬೋದು? ಯಾರು ಗೆಲ್ಬೇಕು? ನೋಡ, ಯಾರು ಗೆದ್ರೆ ಏನೋ ನಮ್ಗೇನು. ಯಾರಿಗೆ ಓಟ್ ಹಾಕ್ತಿರಿ ಕೇಳಲ್ಲ ನಾನು. ಯಾರು ಗೆಲ್ಬೋದು? ಏನೋ ಮೋದಿನೇ ಗೆಲ್ಬೋದು. ಮೋದಿನೇ ಗೆಲ್ಬೋದಾ? ಗ್ಯಾರಂಟಿ. ನಿಮ್ಮ ಹೆಸರು? ಮಂಜುನಾಥ್ ಅವರೇ ಹೇಳಿ, ಏನಾಗ್ಬೋದು ಈ ಸಲ ಮೈಸೂರಲ್ಲಿ? ಬಿಜೆಪಿ ಬಂದ್ರೆ ಬಹಳ ಒಳ್ಳೇದು. ಬಹಳ ಒಳ್ಳೇದು. ಬಹಳ ಒಳ್ಳೇದು.
ಯಾಕಂದರೆ ಎಲ್ಲದಕ್ಕೂ ಇದು ಫ್ರೀ 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 ಅಂದರೆ ದೇಶನೇ ಯಾವುದೂ ಮುಂದೆ ಬರಲ್ಲ, ಎಲ್ಲ ಹೊಂಟೋಯ್ತದೆ. ಹಂಗೆ ಫ್ರೀ ಇರಬಾರ್ದು. ಯದುವೀರ್ ಅವ್ರು ಬಂದಿದ್ದು ಓಕೆನಾ? ಕ್ಯಾಂಡಿಡೇಟ್ಸ್ ಹೆಂಗೆ? ಕ್ಯಾಂಡಿಡೇಟ್ ಪರವಾಗಿಲ್ಲ, ಇವರು ಇವರು ಎಂ ಲಕ್ಷ್ಮಣ ಅವರು ಪರವಾಗಿಲ್ಲ, ಅವರು ಪರವಾಗಿಲ್ಲ. ನೋಡ್ರಿ, ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆಯಲ್ಲ, ಸುಸ್ತಾಗೈತೆ ನೀವು ಜ್ಯೂಸ್ ಕುಡಿಬೇಕು. ಐತೆಲ್ಲ ಯಾರು ಬರ್ಬೇಕು ಹೇಳಿ ಸರ್? ಈಗ ಯಾರು ಬರ್ಬೇಕು? ರಾಜರು ಬರ್ಬೇಕಾ? ಯಾರು ಯಾರು ಆಯ್ತು, ಪ್ರಧಾನಿ ಯಾರಾಗಬೇಕು? ಯಾರೋ ಒಬ್ರು ಆಗ್ಲಿ ಹೋಗೋಣ. ಹೋಗೋಣ. ಹಿಂಗಾತು, ನಾವು ಜ್ಯೂಸ್ ಕುಡ್ಕೋತೀವಿ, ಯಾರೋ ಒಬ್ರು ಬರ್ಲಿ ಕಣ. ಮಾಡ್ತಾವ್ರೆ. ಯಾರು ಬರ್ಬೇಕು ನಿಮ್ಗ? ಕಾಂಗ್ರೆಸ್ ಬಿಜೆಪಿಯ? ಇವರು ಬಡದು ಎಪ್ಸೋದು. ನೀ ಯಾಕೆ ಹೇಳಿ? ಟ್ರೋಲ್ಗೆ ಲಾಭ ಮೇಲೆ ನಮ್ಮನ್ನು ಮನೆ ಮಠ ಮಾರ್ಬಿಟ್ರು. ಹೇಳಿ, ನೀವು ಹೇಳಿ, ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಆಗ್ಬೇಕಾ? ಯಾಕ್ರಿ? ಇಲ್ಲಿ ಕಾಂಗ್ರೆಸ್ ತಾನೇ ಇರೋದು, ಅದಕ್ಕೆ ಅಲ್ಲೂ ಕಾಂಗ್ರೆಸ್ ಇರ್ಬೇಕು? ಅಲ್ಲೇ ಇರಬೇಕು. ಮೋದಿ ಬೇಡ? ಬೇಡ ಬೇಡ. ಓಕೆ, ಇಲ್ಲಿ ಮೈಸೂರಲ್ಲಿ ಯಾರು ಗೆಲ್ಬೇಕು? ರಾಜ್ರು ಗೆಲ್ತಾರ ಎಂ ಲಕ್ಷ್ಮಣ? ಇದು ಗೊತ್ತಿಲ್ಲ, ತುಂಬಾ ಟಫ್ ಕಾಂಪಿಟೇಷನ್ ಇದೆ. ಟಫ್ ಕಾಂಪಿಟೇಷನ್. ಓಕೆ ಓಕೆ ಓಕೆ. ಆರಾಮ? ಊಟ ಆಯ್ತಾ? ಅಯ್ಯೋ ಏನು ಸರ್, ಕೆಲಸ ಮಾಡುವ ಫಸ್ಟ್, ಆಮೇಲೆ ಊಟ ಮಾಡುವ ಅಂತ. ಏನು ನಿಮ್ಮ ಹೆಸರು? ಇದು ನಂದ ಅಂದ್ಬಿಟ್ಟು, ಇದು ನಂದನ ಅಂತ. ಈ ಸಲ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಮೈಸೂರಿನಲ್ಲಿ ಏನಾಗ್ಬೋದು? ಅಭ್ಯರ್ಥಿಗಳು ಹೇಗೆ? ಒಂದು ಸೈಡ್ ಇದು, ಒಂದು ಸೈಡ್ ಮ್ಯಾಚ್. ಒಂದು ಸೈಡ್ ಅಂದರೆ ಯದುವೀರು. ಅಲ್ಲ, ಯದುವೀರ್ ಬಂದದ್ದು ಹೇಗೆ ಅನಿಸ್ತದೆ ನಿಮಗೆ? ತುಂಬ ಖುಷಿ ಆಗುತ್ತೆ. ಮಹಾರಾಜರು ತಾನೇ ಬುಟ್ಟಿ ಅದು ಸಾಮಾನ್ಯ ಜನಕ್ಕೆ ಬಂದು ನಮ್ಮ ಎಲ್ಲರಿಗೂ ಇದು ಮಾಡ್ತಾ ಇದ್ದಾರೆ ಅಂದರೆ ಭಾರಿ ತುಂಬ ಖುಷಿ ಆಗುತ್ತೆ. ಭಾರಿ ಖುಷಿ ಆಗುತ್ತೆ. ಭಾರಿ ಖುಷಿ ಆಗುತ್ತೆ. ಎಂ ಲಕ್ಷ್ಮಣ ಹೆಂಗ ಗೊತ್ತಿಲ್ಲ ಸರ್, ಜನಗಳು ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ಯಾರು ಅಂತಾನೆ ಯಾರು ಅಂತ ಗೊತ್ತಿಲ್ಲ. ಪ್ರತಾಪ್ ಸಿಂಹ ಯಾಕೆ ಟಿಕೆಟ್ ಮಿಸ್ ಆಯ್ತಲ್ಲ ಸರ್? ಇದೊಂದು ಹೊಸ ಇದು ಅಲೆ ಬಂದಿದೆ, ಛಾಯೆ ಇದೆ, ಇದು ಮಹಾರಾಜರು ಕೊಟ್ಟಿರೋದ್ರಿಂದ ಅವರೇ ಒಪ್ಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಅವರೇ ಒಪ್ಕೊಂಡಿದ್ದಾರಲ್ಲ, ಅವರೆಲ್ಲ ಒಪ್ಕೊಂಡ್ರು. ಅವರೇ ಒಪ್ಕೊಂಡಿದ್ದಾರಲ್ಲ. ಒಟ್ಟಲ್ಲಿ ಮೈಸೂರು ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಮಹಾರಾಜರ ಕಡೆಯಿಂದ ಆಗಿದೆಯಲ್ಲ. ಮಹಾರಾಜರ ಅರಮನೆ ಇದೆ, ಜೂ ಇದೆ. ಅಲ್ಲ, ಈ ಹಿಂದೆ ಇದ್ದಂತ ಸಂಸದರು ಅಂದ್ರೆ ಪ್ರತಾಪ್ ಸಿಂಹ ಅಭಿವೃದ್ಧಿ ಮಾಡಿದಾರ? ತುಂಬ ಆಗಿದೆ, ತುಂಬ ಆಗಿದೆ. ಅತಿ ಹೆಚ್ಚು ಯಾವ ಪಕ್ಷದಿಂದ ಇಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು ನೀವು? ಆಲ್ಮೋಸ್ಟ್ ಸರ್ಕಾರ ಇದಕ್ಕಿಂತ ಮುಂಚೆ ಮಹಾರಾಜರಿಂದ ಇತ್ತು, ಆಮೇಲೆ ಬಿಜೆಪಿ ಸ್ವಲ್ಪ ಪರವಾಗಿಲ್ಲ ಮಾಡಿದ್ದಾರೆ, ಪರವಾಗಿಲ್ಲ ಮಾಡಿದ್ದಾರೆ. ಓಕೆ, ಈ ಸಲ ಏನಾಗ್ಬೋದು? ರಾಮದಾಸರು ಇದ್ರು ಲಾಸ್ಟ್ ಆಮೇಲೆ ಕೇರಳಿ, ಅದ್ರ ಮುಂಚೆ ಆಮೇಲೆ ಸೋಮಶೇಖರ್ ಇದ್ರು, ಪರವಾಗಿಲ್ಲ. ಆಮೇಲೆ ರಾಮದಾಸರೇ ಇದ್ದಿದ್ದು ಹೆಚ್ಚು 2-3 ಸಲ ರಾಮದಾಸರೇ ಇದ್ದು. ಮೈಸೂರಲ್ಲಿ ಏನಾಗ್ಬೋದು ಈ ಸಲ? ಮಹಾರಾಜರು ಅಂದ್ರೆ ಪಕ್ಕ ಪಕ್ಕ ಮಹಾರಾಜ ಪಕ್ಕ ಪಕ್ಕ. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ಸ್ವಲ್ಪ ಸೈಡ್ ಬಂದ್ಬಿಡಿ ಸರ್. ಹಿಂಗೆ ಎಲ್ಲರೂ ಮಾತಾಡಬೇಕು. ಹೇಳಿ, ನಿಮ್ಮ ಹೆಸರು ಅಂತ ಹೇಳಿ. ಏನು ಹೆಸರು? ಅನಂತ.